ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಜಡರಾಮಕುಂಟಿ ಗ್ರಾಮ. ಈ ಜಡರಾಮಕುಂಟಿ ಗ್ರಾಮದೊಳಗೆ ಇವತ್ತು ಅಲೈ ದೇವರ ಒಂದು ಹಬ್ಬ, ಈ ಮೊಹರಂ ಹಬ್ಬ. ಈ ಮೊಹರಂ ಹಬ್ಬದೊಳಗೆ ಈ ಅಲೈ ದೇವರ ಹಿಂದಿನ ಭಾಗದೊಳಗೆ ಆ ಕುಣಿ ತೆಗೆಯೋದು, ಅನಂತರ ಮತ್ತು ಅಲೈ ದೇವ್ರಿಗೆ ಕುಂದ್ರಿಸೋದು, ದೇವ್ರಾಗ ಕುಂದ್ರಿಸೋದು ಅಂತಾರೆ. ಅಂಥ ಒಂದು ವಿಡಿಯೋವನ್ನು ಮಾಡಿದ್ದೆ. ಇವತ್ತಿನ ದಿನ ಇದು ಗಂಧರಾತ್ರಿ ಅಂತೈತಿ. ಆ ಗಂಧರಾತ್ರಿ ಆಚರಣೆ ಹೆಂಗಿರುತ್ತೆ, ಆ ಗಂಧರಾತ್ರಿಯನ್ನು ನೋಡ್ಕೊಂಡು ಬರೋಣ ಬರ್ರಿ. ಯಾವ ಥರ ಆಚರಣೆ ಮಾಡ್ತಾರೆ ನೋಡೋಣ ಬರ್ರಿ. ಗಂಧರಾತ್ರಿದು ವಿಶೇಷ ಭಾಳ ಐತಿ. ಆ ಒಂದು ಪ್ರತಿಯೊಂದನ್ನು ಆ ಥರ ನೋಡೋಣ ಬರ್ರಿ. ಅದರ ಗಂಧರಾತ್ರಿ ಅಂತೇಳಿ ಗಂಧ ಏರಿಸೋ ಒಂದು ಟೈಮ್ ರಾತ್ರಿ 11 ನಂತರನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಅವತ್ತಿನ ದಿನ ಊರಿನವರೆಲ್ಲರೂ ತುರಾಯಿ, ಆನಂತರ ಲಾಡಿ ಅಂತೇಳಿ ಅವರು ಕೈಯಾಗ ಕೊಟ್ಟಂಥ ಒಂದು ದಾರದ ಎಳೆಗಳು ಕೂಡಿಸಿದಂಥ ಒಂದು ದಾರದ ಲಾಡಿ ಮಾಡಿರ್ತಾರೆ. ಆ ಲಾಡಿ, ಆನಂತರ ಧೂಪ, ಸಕ್ರೆ, ಬೆಲ್ಲ ಈ ಥರ ನೈವೇದ್ಯವಾಗಿ ತಂದು ಗ್ರಾಮಸ್ಥರೆಲ್ಲರೂ ಅವತ್ತಿನ ದಿವಸ ಬಂದು ಈ ದೇವರಿಗೆ ನೈವೇದ್ಯ ಮಾಡಿ, ಆ ನಂತರ ದಿವಸ ಆ ನೈವೇದ್ಯ ಕಾರ್ಯ ಮುಗಿದ ನಂತರ ದೇವರಿಗೆ ಗಂಧರಾತ್ರಿ ಅಂತೇಳಿ ಮಾಡ್ತಾರೆ. ಅಷ್ಟಲ್ದ ಇದೊಂದು ಮತ್ತು ವಿಶೇಷ ಏನಂತಂದ್ರೆ, ಅವತ್ತಿನ ದಿನ ಇನ್ನೂ ಭಕ್ತರನ್ನ ಹುಡುಕೊಂಡು ಬೇರೆ ಬೇರೆ ಸವಾರಿಗಳು ಅಂತಂದ್ರೆ ದೇವರು, ಈ ಅಲೈ ದೇವರು ಬೇರೆ ಬೇರೆ ಭಕ್ತರ ಮೈಯೊಳಗೆ ಬಂದು ಅವರ ಕುದುರೆ ಅಂತೇಳಿ ಮಾಡ್ತಾರೆ. ಹೊಸ ಕುದುರೆ ಅಂತ ಹೇಳ್ತಾರೆ. ಆ ದೇವ್ರು ಏನು ಬರ್ತೈತಲ್ಲ ಅವ್ರ ಮೈಯೊಳಗೆ, ಅವ್ರ ಕುದುರೆಗಳು. ಅಂಥ ಒಂದು ಅವತ್ತಿನ ದಿವಸ ರಾತ್ರಿ ವಿಶೇಷವಾಗಿ ನಡೀತಿರ್ತೈತಿ. ಊರಿನವರೆಲ್ಲರೂ ಈ ಥರದ ಕಾರ್ಯಕ್ರಮದಾಗ ಭಾಳಷ್ಟು ಜನ ಅಲ್ದ ಸುತ್ತಲೂ ಜನಗಳು ಬಂದು ಸೇರಿರ್ತಾರೆ. ಅಂಥ ಒಂದು ಕಾರ್ಯ ನಡೀತಿರ್ತೈತಿ. ರಾತ್ರಿ ಪೂರ್ಣ ಆ ಒಂದು ದೇವರ ಚಾಕ್ರೆ, ಆ ಒಂದು ದೇವರ ಜಾಗರಣೆನ ನಡೀತಿರ್ತೈತಿ. ಬರ್ರಿ ಅದರ ಒಂದು ಪ್ರಕಾರ, ಅದರ ಒಂದು ಪದ್ಧತಿ, ಅದು ಒಂದು ಯಾವ ಥರನಾಗಿ ಮಾಡ್ತಾರೆ ನೋಡೋಣ ಬರ್ರಿ. ಈ ಒಂದು ಗಂಧನ ಈಗೇನು ಗಂಧ ಹಚ್ಚಾತಾರಲ್ಲ, ಗಂಧ ಏರಿಸೋದು ಅಂತೇಳಿ ಒಂದು ಕ್ರಿಯೆ. ಆಮೇಲೆ ಇನ್ನೂ ಅಷ್ಟು ಟೈಮ್ ಕಳೆದ ನಂತರ ಮಾಡ್ತಾರೆ. ಆ ಗಂಧವನ್ನು ಈ ಊರಿನೊಳಗೆ ಕೆಲವೊಂದಿಷ್ಟು ಇಂತಿಂಥ ಮನಿಲಿಂದ ಬರೋದು ಒಂದು ಪದ್ಧತಿ, ಒಂದು ನಿಯಮ ಇರ್ತೈತಿ. ಅದು ಒಂದು ಬಾಬಾ ಅಂತಾರೆ. ಆ ಬಾಬಾದ ಪ್ರಕಾರ ಆ ಗಂಧವನ್ನು ಅವ್ರ ಮನೆಗೆ ಹೋಗಿ ತಂದ ನಂತರ ಗಂಧ ಹಚ್ತಾರೆ. ಆ ಗಂಧನ್ನು ಅವಾಗ ಇವರಿಗೆ ಇಲ್ಲಿ ಕುಂತಂಥ ಇಲ್ಲಿ ಈಗ ಈ ದೇವರ ಒಂದು ಚಾಕ್ರಿ ಮಾಡೋರು ಅವರಿಗೆ ಮೈ ತುಂಬತೈತಿ, ಆ ದೇವರು ಬರ್ತೈತಿ. ಅವಾಗ ಅಲ್ಲಿ ಅವ್ರ ಗೌಡ್ರ ಮನೆಗೆ ಹೋಗಿ, ಈ ಊರಾಗ ಗೌಡ್ರು ಅಂತಂದ್ರೆ ಆ ಗೌಡ್ರಿಗೆ ಮನೆಯೊಳಲಿಂದ ಗಂಧ ತರಬೇಕು ಅನ್ನುವಂಥ ಒಂದು ಬಾಬ್ ಐತಿ, ನಿಯಮ ಐತಿ. ಅವರು ಅಲ್ಲಿ ಹೋಗಿ ಗಂಧ ತೊಗೊಂಬಂದ ನಂತರ ಅದನ್ನು ಗಂಧ ರಾತ್ರಿಯನ್ನು ಅವಾಗ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಈ ಸದ್ಯಕ್ಕೆ ಅಲ್ಲಿಯವರೆಗೆ ಈ ಊರಿನೊಳಗೆ ಬರುವಂಥ, ಈ ಊರಿನಿಂದ ಬರುವಂಥವ್ರಲ್ಲಿ ಈ ಒಂದು ಬರುವ ಎಲ್ಲ ಸರ್ವ ಭಕ್ತಾದಿಗಳಿಗೆ ಬಂದಂಥವ್ರು ಅವರು ಎಡೆ ತಂದಿರ್ತಾರೆ. ಆನಂತರ ತುರಾಯಿ ತಂದಿರ್ತಾರೆ. ಅವರು ತಂದಂಥ ಎಡೆಯನ್ನು ನೈವೇದ್ಯವನ್ನು ಅರ್ಪಿಸಿ ಇಲ್ಲಿರುವಂಥ ಮುಜಾವರವರು, ಇಲ್ಲಿರುವಂಥ ಮುಲ್ಲಾಗಳವರು, ಈ ಒಂದು ದೇವರ ಅರ್ಚಕರು ಇರ್ತಾರಲ್ಲ, ಅವರು ಆ ಒಂದು ನೈವೇದ್ಯನ ತೊಗೊಂಡು ದೇವರಿಗೆ ಅರ್ಪಿಸಿ ಆ ಒಂದು ಮಂತ್ರ ಪಠನೆ ಮಾಡ್ತಾರೆ. ಅವರು ಒಂದು ಊದು ಹಾಕೋದಂತಾರೆ. ಅಂಥ ಒಂದು ಊದು ಹಾಕೋದು, ಆ ಪಠನೆ ಮಾಡಿದ ನಂತರ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಇಲ್ಲೆಲ್ಲರಿಗೆ ಹಂಚೋ ಒಂದು ಕ್ರಿಯೆ ನಡೀತಿರ್ತೈತಿ. ಈ ಒಂದು ರಾತ್ರಿ ದಿನ ಇಲ್ಲಿ ಈ ಊರಿನವರಾಗಲಿ ಮತ್ತು ಸುತ್ತ ಬೇರೆ ಹಳ್ಳಿಲಿಂದಾಗಲಿ ಒಂದೊಂದು ಥರದ ಹೆಜ್ಜೆ ಮೇಳ, ಒಂದೊಂದು ಥರದ ಹೆಜ್ಜೆ ಮೇಳದವರಿಂದ ಆ ಹೆಜ್ಜೆಯನ್ನು ನೃತ್ಯ ಮಾಡೋದು, ಆ ಒಂದು ಕ್ರಿಯೆ ನಡೀತಿರ್ತೈತಿ. ಬರೀ ಆ ಒಂದು ಈ ನೈವೇದ್ಯ ಅರ್ಪಣೆ ಮಾಡುವಂಥ ಒಂದು ಪೂಜೆ ನಡೀತೈತಿ. ಆ ಪೂಜೆಯನ್ನು ನೋಡೋಣ ಬರಲಿ.
ಥರ ಹೆಜ್ಜೆ ಮೇಳದವ್ರಿಂದ ಹೆಜ್ಜೆ ಆಡ್ತಾ ಆಡ್ತಾ ಎಲ್ಲರ ಕಡೆನೂ ನೀರು ಸಿಂಪಡಿಸ್ತಾರೆ. ನೀರು ಅಲ್ಲಿ ಕೆರೆಗೆ ಹೊಳೆಗೆ ಇದ್ದಂತಲ್ಲಿಂದ ನೀರು ತಂದು ಇಲ್ಲೆಲ್ಲ ನೀರನ್ನು ಸಿಂಪಡಿಸಿ ಅವರಿಗೆ ಮಡಿ ಹುಡಿ ಅಂತಾರೆ, ಆ ಥರ ಮಾಡ್ತಾರೆ. ಇದೇ ಥರ ಹೆಜ್ಜೆ ಆಡ್ತಾ ಆಡ್ತಾ ಇದ್ದಾಗ ಕೆಲವೊಬ್ಬರಿಗೆ ಹೊಸದಾಗಿ ದೇವರು ಬರ್ತೈತೆ, ಅವ್ರಿಗೆ ಹೊಸ ಕುದುರೆ ಅಂತಾರೆ. ಆನಂತರ ಇನ್ನೂರಿಗೂ ಇಲ್ಲಿದ್ದವ್ರಿಗೂ ಕೆಲವೊಬ್ಬರಿಗೆ ಬರ್ತೈತೆ. ನೋಡಿರಿ ಇಲ್ಲೊಬ್ಬರಿಗೆ ದೇವ್ರು ಬರ್ತೈತಿ, ನೋಡ್ರಿ ಇಲ್ಲಿ ಯಾವ ಥರ ಬಂತು ನೋಡ್ರಿ ಹೊಸ ಕುದುರೆ. ನೋಡ್ರಿ ನೋಡ್ರಿ ಹೊಸ ಕುದುರೆ. ಇವ್ರಿಗೆ ಆಗಲೇ ದೇವ್ರು ಬಂದಿತ್ತು. ಇವರು ಅಲ್ಲಿ ಹೊಳಿಗೆ ಹೋಗಿ ಆ ಒಂದು ಕೆರೆಗೆ ಹೋಗಿ ಮಡಿ ಉಡಿ ಆಗಿ ಬಂದರು ನೋಡ್ರಿ ಇಲ್ಲಿ.
ಓಕೆ ರೀ, ಇಲ್ಲಿವರೆಗೆ ಈ ಒಂದು ಗಂಧರಾತ್ರಿ ದಿವಸ ಆಗುವಂಥ ಕೆಲವೊಂದು ಯಾವ ಥರ ಆಚರಣೆ ಅಂತೇಳಿ ನೀವು ಪದ್ಧತಿ ಇವೆಲ್ಲವೂ ನೋಡಿದ್ರಿ. ಇದೇ ಥರ ದೇವರ ಇನ್ನೂ ಅಷ್ಟು ಜನರಿಗೆ ಬರ್ತೈತಿ. ಆನಂತರ ಅವರು ಕೆಲವೊಂದಿಷ್ಟು ಪವಾಡಗಳನ್ನು ಮಾಡ್ತಾರೆ. ಆನಂತರ ಅವರು ಅಲ್ಲಿ ಹೊಂಡ ಐತಲ್ಲ, ಕಿಚ್ಚು ಆ ಕೆಂಡ ಐತಲ್ಲ, ಆ ಒಂದು ಹೊಂಡದೊಳಗೆ ಪ್ರವೇಶ ಮಾಡ್ತಾರೆ. ಆನಂತರ ಇನ್ನೂ ಕೆಲವೊಂದಿಷ್ಟು ವಿಶೇಷವಾದಂಥ ಪದ್ಧತಿಗಳು, ಆನಂತರ ಕೆಲವೊಂದಿಷ್ಟು ಇನ್ನೂ ಅಷ್ಟು ವಿಶೇಷ ಆದಂಥ ಆಚರಣೆಗಳದಾವು. ಅದನ್ನು ಮುಂದಲ ಭಾಗದಾಗ ನೋಡೋಣ. ಅಲ್ಲಿವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೆ ಧನ್ಯವಾದಗಳು, ನಮಸ್ಕಾರ. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ.